ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ತುಂಬಾ ದಿನಗಳಿಂದ ನಮ್ಮ ಮಾರ್ಕೆಟ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ತುಂಬಾ ಜನ ಇನ್ವೆಸ್ಟರ್ಸ್ಗೆ ಫ್ರಸ್ಟ್ರೇಟ್ ಕೂಡ ಮಾಡಿದೆ. ಆ ಫ್ರಸ್ಟ್ರೇಷನ್ ಕಮೆಂಟ್ ಸೆಕ್ಷನ್ ಅಲ್ಲಿ ಆಗಾಗ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ. ಅದನ್ನ ಆಲ್ಮೋಸ್ಟ್ ನೀವು ಕೂಡ ನೋಡಿರ್ತೀರಿ. ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಡೇಟಾ ಇದೆ. ಆ ಡೇಟಾನ ನೋಡಿ ಮಾರ್ಕೆಟ್ ನ ಬಗ್ಗೆ ಒಂದಷ್ಟು ವಿಷಯವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನು ಮೆನ್ಷನ್ ಮಾಡಿದ್ರೆ ಅದ್ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡೋದಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನ ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರ್ಬೇಕಾಗುತ್ತೆ. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಮೊದಲಿಗೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡೋಣ. ನಾವು ಇನ್ ಕೇಸ್ ಲಾಸ್ಟ್ 1 year ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ 1 year ಅಲ್ಲಿ 3.64% ಪಾಸಿಟಿವ್ ಇದೆ. ಬಟ್ ಹೈ ಇಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು ನಿಯರ್ಲಿ 13% ಡೌನ್ ತೋರಿಸುತ್ತೆ. ಆಕ್ಚುಲ್ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಬಟ್ ಸ್ಟಿಲ್ ಬ್ರಾಡ್ ಆಗಿ ನೋಡಿದ್ರೆ ಅರೌಂಡ್ 13% ಡೌನ್ ಫಾಲ್ ಇದೆ. ಇನ್ ಕೇಸ್ ನಾವು 5 years ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಅಬ್ವಿಯಸ್ಲಿ ನೀವು ಇಲ್ಲಿ ನೋಡಬಹುದು 2024 ಸೆಪ್ಟೆಂಬರ್ ಹೈ ಇಂದ ಈಗಲೂ ಕೂಡ ಮೋರ್ ದನ್ 12% ಡೌನ್ ಅಲ್ಲೇ ನಮ್ಮ ಮಾರ್ಕೆಟ್ ನೋಡ್ಲಿಕ್ಕೆ ಸಿಗುತ್ತೆ. ಅಂದ್ರೆ ಆಲ್ಮೋಸ್ಟ್ 20 ತಿಂಗಳಾಗ್ತಿದೆ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಬಂದು. ಈ ರೀತಿ ಇರುವಂತಹ ಸಂದರ್ಭದಲ್ಲಿ ಅಬ್ವಿಯಸ್ಲಿ ತುಂಬಾ ಜನ ಇನ್ವೆಸ್ಟರ್ಸ್ ಭಯ ಪಡ್ತಾರೆ, ತುಂಬಾ ಜನ ಫ್ರಸ್ಟ್ರೇಟ್ ಆಗ್ತಾರೆ. ಹಾಗೆ ಒಂದಷ್ಟು ಜನ ಮಾರ್ಕೆಟ್ ಅನ್ನು ಕೂಡ ಬೈಕೊಂಡು ಮಾರ್ಕೆಟ್ ಸರಿ ಇಲ್ಲ, ಇದು ಗ್ಯಾಂಬ್ಲಿಂಗ್, ಅದು ಇದು ಅಂತ ಕತೆ ಹೇಳ್ಕೊಂಡು ಮಾರ್ಕೆಟ್ ಇಂದ ಓಡೋಗ್ತಾರೆ. ನಾನು ಇವತ್ತು ಮನಿ ಕಂಟ್ರೋಲ್ ಕವರ್ ಮಾಡಿರುವಂತ ಒಂದು ಇಂಪಾರ್ಟೆಂಟ್ ಡೇಟಾನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಆ ಡೇಟಾದಲ್ಲಿ ಕಳೆದ 26 ವರ್ಷಗಳಲ್ಲಿ ಅಂದ್ರೆ 2000 ಇಸ್ವಿಯಿಂದ ಇಲ್ಲಿವರೆಗೂ 2026 ವರೆಗೂ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅನ್ನೋದ್ರ ಬಗ್ಗೆ ಒಂದು ಅಟ್ರಾಕ್ಟಿವ್ ಆಗಿರುವಂತ ಇಂಟ್ರೆಸ್ಟಿಂಗ್ ಡೇಟಾ ಇದೆ. ಆ ಇಂಟ್ರೆಸ್ಟಿಂಗ್ ಡೇಟಾ ನಾವು ನೋಡಿ ತಿಳ್ಕೊಳ್ಳೋಣ ಬನ್ನಿ. ನೀವು ಇಲ್ಲಿ ನೋಡಬಹುದು 26 years ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್, 26 ವರ್ಷಗಳ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಜರ್ನಿ ಯಾವ ರೀತಿ ಇದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದು ಇಂಡೆಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿರುವಂತದ್ದು. ನಿಫ್ಟಿ 50 ಆನ್ಯುವಲ್ ಡ್ರಾ ಡೌನ್ ಡಿಸ್ಟ್ರಿಬ್ಯೂಷನ್ 26 years 2000 ಇಸ್ವಿಯಿಂದ 2025 ವರೆಗೂ 26 ವರ್ಷಗಳ ಡೇಟಾ ಇದೆ. ನೀವು ಇಲ್ಲಿ ನೋಡಬಹುದು ನಿಫ್ಟಿ ಎಷ್ಟು ಬಿದ್ದಿದೆ ಅಂತ ಈ ಡೇಟಾ ಹೇಳ್ತಿರೋದು. ಮೈಲ್ಡ್ ಅಂದ್ರೆ ಲೆಸ್ ದೆನ್ 10%. 26 ವರ್ಷಗಳಲ್ಲಿ 4 ವರ್ಷ ಬಿದ್ದಿದೆ ಮಾರ್ಕೆಟ್. ಅಂದ್ರೆ 10% ಗಿಂತ ಜಾಸ್ತಿ ಕರೆಕ್ಷನ್ ಆಗಿರುವಂತಹ ವರ್ಷಗಳು 26 ವರ್ಷಗಳಲ್ಲಿ. ಅಂದ್ರೆ ಶೇರ್ ನೋಡೋದಾದ್ರೆ 15% ಆಫ್ ದ ಇಯರ್ಸ್. 26 ವರ್ಷದಲ್ಲಿ 4 ವರ್ಷ ಅಂದ್ರೆ 15% ವರ್ಷಗಳಲ್ಲಿ ಲೆಸ್ ದೆನ್ 10% ಮಾರ್ಕೆಟ್ ಬಿದ್ದಿದೆ. ಯಾವಾಗೆಲ್ಲ ಬಿದ್ದಿದೆ? 2014ರಲ್ಲಿ ಲೆಸ್ ದೆನ್ 10% ಬಿದ್ದಿದೆ, 17ರಲ್ಲಿ ಬಿದ್ದಿದೆ, 23ರಲ್ಲಿ ಬಿದ್ದಿದೆ. ನಂತರ ಇತ್ತೀಚಿನ ಎಕ್ಸಾಂಪಲ್ 2025ರಲ್ಲೂ ಕೂಡ ಲೆಸ್ ದೆನ್ 10% ಬಿದ್ದಿದೆ. 4 ವರ್ಷ 10% ಗಿಂತ ಕಡಿಮೆ ಬಿದ್ದಿದೆ. ಹಾಗೆ ಮೋಡರೇಟ್ ಕರೆಕ್ಷನ್ 10ರಿಂದ 20% ಕರೆಕ್ಷನ್. ಕಳೆದ 26 ವರ್ಷಗಳಲ್ಲಿ 14 ವರ್ಷಗಳು 10ರಿಂದ 20% ವರೆಗೂ ಮಾರ್ಕೆಟ್ ಬಿದ್ದಿದೆ. ನೋಡಬಹುದು ತುಂಬಾ ಜನ ಮಾರ್ಕೆಟ್ ನ ಬೈತೀರಿ, ಮಾರ್ಕೆಟ್ ಅಂದ್ರೆ ಎದುರ್ಕೊಳ್ತೀರಿ, ಮಾರ್ಕೆಟ್ ಸರಿ ಇಲ್ಲ ಅಂತೀರಿ. ಅಂತವ್ರಿಗೆ ಈ ಡೇಟಾ ಖುಷಿ ಕೊಡಬಹುದು. ಯಾಕಂದ್ರೆ 10ರಿಂದ 20% 14 ವರ್ಷ ಬಿದ್ದಿದೆ. ಔಟ್ ಆಫ್ 26 years 14 ವರ್ಷ 10ರಿಂದ 20% ಕರೆಕ್ಷನ್ ಆಗಿದೆ. 2010ರಲ್ಲಾಗಿದೆ, 12ರಲ್ಲಾಗಿದೆ, 16ರಲ್ಲಾಗಿದೆ, 19ರಲ್ಲಾಗಿದೆ, 22ರಲ್ಲಾಗಿದೆ. ಇನ್ನು ಹೀಗೆ ಸಾಕಷ್ಟು ವರ್ಷಗಳಿದೆ. ಇನ್ನು ಎಲಿವೇಟೆಡ್ ಕರೆಕ್ಷನ್ಸ್ ಅಂದ್ರೆ 20ರಿಂದ 30% ವರೆಗೂ ಕಳೆದ 26 ವರ್ಷಗಳಲ್ಲಿ 4 ವರ್ಷ 20ರಿಂದ 30% ವರೆಗೂ ಬಿದ್ದಿದೆ ಮಾರ್ಕೆಟ್. 2002ರಲ್ಲಿ ಬಿದ್ದಿದೆ, 2004ರಲ್ಲಿ, 2006ರಲ್ಲಿ, ನಂತರ 2011ರಲ್ಲಿ ಬಿದ್ದಿದೆ. ಇನ್ನು ಸೀವರ್ ಕರೆಕ್ಷನ್ 30% ಗಿಂತ ಜಾಸ್ತಿ 4 ವರ್ಷ ಬಿದ್ದಿದೆ 26 ವರ್ಷಗಳಲ್ಲಿ. 15% ಆಫ್ ದ ಇಯರ್ಸ್ ಅಂದ್ರೆ 2000 ಇಸ್ವಿಯಲ್ಲಿ ಬಿದ್ದಿದೆ 30% ಗಿಂತ ಜಾಸ್ತಿ. 2001ರಲ್ಲಿ ಬಿದ್ದಿದೆ, ಮತ್ತೆ 2008ರಲ್ಲಿ, ಮತ್ತೆ 2020ರ ಕರೋನಾ ಸಂದರ್ಭದಲ್ಲಿ 30% ಗಿಂತ ಜಾಸ್ತಿ ಬಿದ್ದಿದೆ. ಇದು ನಿಫ್ಟಿ 50ಯಲ್ಲಿ ಬಂದಿರುವಂತಹ ಕರೆಕ್ಷನ್. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರಬಹುದು ನೋಡಿ, ಇದಕ್ಕಿಂತ ಜಾಸ್ತಿನೇ ಇರುತ್ತೆ ಅಬ್ವಿಯಸ್ಲಿ. ಸೊ ಕಳೆದ 26 ವರ್ಷಗಳಲ್ಲಿ 10% ಗಿಂತ ಕಡಿಮೆ ಡೌನ್ ಫಾಲ್ 4 ವರ್ಷ, 10ರಿಂದ 20% ವರೆಗೂ ಕರೆಕ್ಷನ್ 14 ವರ್ಷ, 20ರಿಂದ 30% ಕರೆಕ್ಷನ್ 4 ವರ್ಷ, 30% ಗಿಂತ ಜಾಸ್ತಿ ಕರೆಕ್ಷನ್ 4 ವರ್ಷ. 26 ವರ್ಷಗಳಲ್ಲಿ ಯಾವ ರೀತಿ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದೆ ನಮ್ಮ ಮಾರ್ಕೆಟ್ ನೋಡಬಹುದು. ಇಷ್ಟಕ್ಕೆ ನೋಡಿದ್ರೆ ಮುಗೀತಾ? ಖಂಡಿತ ಇಲ್ಲ. ಇನ್ನು ಸಾಕಷ್ಟು ವಿಷಯ ತಿಳ್ಕೊಳ್ಳೋದಿದೆ. ರಿಟರ್ನ್ಸ್ ಬಗ್ಗೆ ತಿಳ್ಕೊಳ್ಬೇಕಲ್ಲ. ಇಲ್ಲಿ 3 ರೀತಿಯ ಇನ್ವೆಸ್ಟರ್ ಗಳನ್ನ ಉದಾಹರಣೆಯನ್ನಾಗಿ ತಗೊಂಡಿದ್ದಾರೆ. ಇನ್ ಕೇಸ್ ವರ್ಷಕ್ಕೆ 1 ಲಕ್ಷ ಏನಾದ್ರೂ ಆ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡಿದ್ರೆ ವರ್ಷಕ್ಕೆ 1 ಲಕ್ಷ, 26 ವರ್ಷದಲ್ಲಿ ಎಷ್ಟು ಇನ್ವೆಸ್ಟ್ ಮಾಡ್ತಾರೆ? 26 ಲಕ್ಷ ಇನ್ವೆಸ್ಟ್ ಮಾಡಬಹುದು. ಫೈನಲ್ ಔಟ್ಕಮ್ಸ್ ಎಷ್ಟಿದೆ? ಮೊದಲಿಗೆ ಇನ್ವೆಸ್ಟರ್, ಲಕ್ಕಿಯೆಸ್ಟ್ ಇನ್ವೆಸ್ಟರ್, ನಂತರ ಸಿಸ್ಟಮ್ಯಾಟಿಕ್ ಇನ್ವೆಸ್ಟರ್, ಅನ್ಲಕ್ಕಿಯೆಸ್ಟ್ ಇನ್ವೆಸ್ಟರ್. ಲಕ್ಕಿಯೆಸ್ಟ್ ಇನ್ವೆಸ್ಟರ್ ಏನ್ ಮಾಡ್ತಾನೆ? ಬಾಟ್ ಅಟ್ ಲೋಯೆಸ್ಟ್ ಪಾಯಿಂಟ್ ಎವ್ರಿ ಇಯರ್. ಅಂದ್ರೆ ಪ್ರತಿ ವರ್ಷ ಮಾರ್ಕೆಟ್ ಯಾವಾಗ ಬೀಳುತ್ತೆ ಲೋ ಪಾಯಿಂಟ್ ಅಲ್ಲಿ ಬೈ ಮಾಡಿದ್ದಾನೆ ಅಂತ ಅಸಂಪ್ಷನ್ ಮಾಡ್ಕೊಂಡಿರೋಂಥದ್ದು. ಜಸ್ಟ್ ಇದು ಊಹೆ ಮಾಡ್ಕೊಂಡಿರೋದು. ಆಕ್ಚುಯಲ್ ಆಗಿ ಪ್ರತಿ ವರ್ಷ ಮಾರ್ಕೆಟ್ ನ ಬಾಟಮ್ ಅನ್ನ ಕ್ಯಾಚ್ ಮಾಡಕ್ ಆಗೋದಿಲ್ಲ. ಬಟ್ ಜಸ್ಟ್
ಅಸಂಪ್ಷನ್ ಆಗಿ ತಗೊಂಡ್ರೆ ಮಾರ್ಕೆಟ್ ನ ಲೋಯೆಸ್ಟ್ ಪಾಯಿಂಟ್ ಯಾವ್ದಾಗಿರುತ್ತೆ ಅಲ್ಲಿ ಏನಾದ್ರೂ ಪ್ರತಿ ವರ್ಷ 1 ಲಕ್ಷವನ್ನ ಇನ್ವೆಸ್ಟ್ ಮಾಡಿದ್ರೆ 26 ಲಕ್ಷ 26 ವರ್ಷದಲ್ಲಿ 2.33 ಕೋಟಿಯಾಗಿ ಬೆಳೆದಿದೆ. ಅಂದ್ರೆ XIRR 14.26%. ಒಳ್ಳೆ ಗ್ರೋತ್ ಆಗಿದೆ. ಬರೀ 26 ಲಕ್ಷ ಇನ್ವೆಸ್ಟ್ ಮಾಡಿದ್ದು 2 ಕೋಟಿಗಿಂತ ಜಾಸ್ತಿ, ಹತ್ತತ್ರ 2.5 ಕೋಟಿ ಅಂದ್ರೆ ತುಂಬಾ ಒಳ್ಳೆ ಗ್ರೋತ್ ಅಲ್ವಾ? ಬಟ್ ಎಕ್ಸಾಕ್ಟ್ಲಿ ಲೋ ಕ್ಯಾಲ್ಕುಲೇಟ್ ಮಾಡಕ್ಕಾಗತ್ತಾ ಅಥವಾ ಕ್ಯಾಚ್ ಮಾಡಕ್ಕಾಗತ್ತಾ? ಖಂಡಿತ ಆಗೋದಿಲ್ಲ. ಯಾವಾಗ್ಲೋ ಒಂದ್ಸಲ 2 ಸಲ ಆಗ್ಬೋದು, ಬಟ್ ನಾಟ್ ಎವ್ರಿ ಟೈಮ್. ಇಟ್ಸ್ ಓಕೆ. ನಾವಿಲ್ಲಿ ಅಸಂಪ್ಷನ್ ಗಾಗಿ ತಾನೆ 2.33 ಕೋಟಿಯನ್ನ ಅರ್ನ್ ಮಾಡಿದ್ದಾರೆ. ಅಂದ್ರೆ 2.33 ಲಕ್ಷ. ಸಿಸ್ಟಮ್ಯಾಟಿಕ್ ಇನ್ವೆಸ್ಟರ್ ಅಂದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟರ್ ಏನ್ ಮಾಡ್ತಾನೆ? ಬಾಟ್ ಆನ್ ಫಸ್ಟ್ ಟ್ರೇಡಿಂಗ್ ಡೇ ಎವ್ರಿ ಇಯರ್. ಪ್ರತಿ ವರ್ಷ ಮೊದಲ ಟ್ರೇಡಿಂಗ್ ಡೇ, ಉದಾಹರಣೆಗೆ ಜನವರಿ 1 ಅಂತ ಇಟ್ಕೊಳ್ಳೋಣ. ಟ್ರೇಡಿಂಗ್ ಡೇ ಅಂದ್ರೆ ಅಲ್ಲಿ ಡಿಫರೆನ್ಸ್ ಆಗುತ್ತೆ. ಭಾನುವಾರ ಅಥವಾ ಶನಿವಾರ 1ನೇ ತಾರೀಕು ಬಂದ್ರೆ ನೆಕ್ಸ್ಟ್ ಡೇ ಕನ್ಸಿಡರ್ ಆಗುತ್ತೆ. ಬಟ್ ಸ್ಟಿಲ್ ಇಟ್ಸ್ ಓಕೆ. ಜನವರಿ 1 ಅಂತಾನೆ ನಮ್ಮ ಅಸಂಪ್ಷನ್ ಇಟ್ಕೊಳ್ಳೋಣ. ಪ್ರತಿ ವರ್ಷ ಜನವರಿ 1ನೇ ತಾರೀಕು 1 ಲಕ್ಷವನ್ನ ಇನ್ವೆಸ್ಟ್ ಮಾಡಿದ್ದಾನೆ ನಿಫ್ಟಿ 50ಯಲ್ಲಿ, ಬೇರೆ ಎಲ್ಲೂ ಅಲ್ಲ. ಅವನ ಗ್ರೋತ್ ಎಷ್ಟು? 26 ಲಕ್ಷ ಇನ್ವೆಸ್ಟ್ ಮಾಡಿದ್ದು 1.88 ಕೋಟಿ ಆಗಿದೆ. 12.62 XIRR ಅಂದ್ರೆ ರಿಟರ್ನ್ಸ್, ಎಕ್ಸ್ಟೆಂಡೆಡ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅಂತ XIRR ಅಂದ್ರೆ. ಸೊ 1.88 ಕೋಟಿಯನ್ನ ಅರ್ನ್ ಮಾಡಿದ್ದಾರೆ. ಇನ್ನು ಅನ್ಲಕ್ಕಿಯೆಸ್ಟ್ ಇನ್ವೆಸ್ಟರ್ ಇವನ್ ಏನ್ ಮಾಡ್ತಾನೆ? ಬಾಟ್ ಅಟ್ ಹೈಯೆಸ್ಟ್ ಪಾಯಿಂಟ್ ಎವ್ರಿ ಇಯರ್. ಪ್ರತಿ ವರ್ಷ ಮಾರ್ಕೆಟ್ ಪೀಕ್ ಅನ್ನ ನೋಡುತ್ತಲ್ಲ, ಅಂತ ಸಂದರ್ಭದಲ್ಲಿ ಬೈ ಮಾಡಿರೋ ಅಂತ ಇನ್ವೆಸ್ಟರ್. ಇದು ಕೂಡ ಅಸಾಧ್ಯ, ಬಟ್ ಸ್ಟಿಲ್ ಲೆಕ್ಕಾಚಾರಕ್ಕಾಗಿ ನಾವು ನೋಡೋದಾದ್ರೆ ಇವನ ಅರ್ನಿಂಗ್ ಎಷ್ಟು? 1.5 ಕೋಟಿ. ಇನ್ ಕೇಸ್ ಹೈ ಅಲ್ಲಿ ಬೈ ಮಾಡಿದ್ರು ಕೂಡ 26 ಲಕ್ಷ 1.5 ಕೋಟಿಯಾಗಿ ಬೆಳೆದಿದೆ. ಇವನು ಕೂಡ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಿದ್ದಾನೆ. 11.75 ನಾಟ್ ಬ್ಯಾಡ್. ಇಂಡೆಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ 11.75% ಗಳಿಸಿದ್ದಾನೆ. ರೀಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ. 26 ಲಕ್ಷ 1.5 ಕೋಟಿ ಆಗಿದೆ. ಇದು ಜಸ್ಟ್ ನಮ್ಮ ಅಸಂಪ್ಷನ್ ಅಥವಾ ಉದಾಹರಣೆಗಾಗಿ. ಲಕ್ಕಿಯೆಸ್ಟ್ ಇನ್ವೆಸ್ಟರ್ ಆಗಿದ್ರೆ ಮಾರ್ಕೆಟ್ ಲೋ ಬಂದಾಗ ಬೈ ಮಾಡಿರೋನು ಹತ್ತತ್ರ 2.5 ಕೋಟಿ ಅರ್ನ್ ಮಾಡಿದ್ದಾನೆ. ಸಿಸ್ಟಮ್ಯಾಟಿಕ್, ತಲೆ ಕೆಡಿಸ್ಕೊಳ್ಳದೆ ಪ್ರತಿ ವರ್ಷನೂ ಕೂಡ 1ನೇ ತಾರೀಕು ಅಥವಾ ಫಸ್ಟ್ ಟ್ರೇಡಿಂಗ್ ಡೇ 1 ಲಕ್ಷ ಹಾಕೊಂಡೋದನು 1.88 ಕೋಟಿ ಅರ್ನ್ ಮಾಡಿದ್ದಾನೆ. ನಿಯರ್ಲಿ 2 ಕೋಟಿ ಅರ್ನ್ ಮಾಡಿದ್ದಾನೆ. ಅನ್ಲಕ್ಕಿಯೆಸ್ಟ್ ಇನ್ವೆಸ್ಟರ್ ಮಾರ್ಕೆಟ್ ಪೀಕ್ ಅಲ್ಲಿ ಇದ್ದಾಗ ಬೈ ಮಾಡಿದನು 1.5 ಕೋಟಿ ಅರ್ನ್ ಮಾಡಿದ್ದಾನೆ. ಒಟ್ಟಿನಲ್ಲಿ ಎಲ್ಲರೂ ಕೂಡ ಅರ್ನ್ ಮಾಡಿದ್ದಾರೆ. ಹಾಗಾದ್ರೆ ಇದು ನಮ್ಗೆ ಏನನ್ನ ತೋರಿಸುತ್ತೆ? ಎಷ್ಟು ಅರ್ನ್ ಮಾಡಿದ್ದಾರೆ, ಆದ್ರೆ ಮಾರ್ಕೆಟ್ ನ ಅಂಡರ್ ಪರ್ಫಾರ್ಮೆನ್ಸ್ ನೋಡಿ. 10%, 10ರಿಂದ 20, 20ರಿಂದ 30, 30% ಗಿಂತ ಜಾಸ್ತಿ ಇಷ್ಟು ಪ್ರಮಾಣದಲ್ಲಿ ಮಾರ್ಕೆಟ್ ಬಿದ್ದಿದೆ. 26 ವರ್ಷಗಳಲ್ಲಿ ನೀವು ಇಲ್ಲಿ ನೋಡಬಹುದು ಆಲ್ಮೋಸ್ಟ್ ಮೆಜಾರಿಟಿ ಇಯರ್ಸ್ ಕರೆಕ್ಷನ್ ಅನ್ನ ಕಂಡಿದೆ. ಅಂದ್ರೆ ಎಂಡ್ ಆಫ್ ದ ಇಯರ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿರಬಹುದು. ಯಾಕಂದ್ರೆ 2020ರಲ್ಲಿ ಮಾರ್ಕೆಟ್ ಬಿತ್ತು 30% ಗಿಂತ ಜಾಸ್ತಿ. ಬಟ್ 2020ರ ನವೆಂಬರ್ ಅಷ್ಟರಲ್ಲಿ ರಿಕವರ್ ಆಗೋಯ್ತು, ಮಾರ್ಚ್ ಅಲ್ಲಿ ಬಿದ್ದದ್ದು. ಬಟ್ ಲೋನ ಅಚೀವ್ ಮಾಡಿತ್ತಲ್ಲ, ಆ ವರ್ಷನೇ ರಿಕವರ್ ಆದ್ರೂ ಕೂಡ ಆ ವರ್ಷದಲ್ಲಿ ಮಾರ್ಕೆಟ್ ಲೋ ಅಚೀವ್ ಮಾಡಿ ನಂತರ ಒಳ್ಳೆ ಸ್ಟ್ರಾಂಗ್ ರ್ಯಾಲಿ ಕೊಡ್ತು. ಆ ರೀತಿ ಕರೆಕ್ಷನ್ ಗಳು ಬಂದಿದ್ದಾವೆ. ಇನ್ ಕೇಸ್ ಕರೆಕ್ಷನ್ ಬಂತಲ್ಲ ಅಂತ ಇವ್ರು ಯಾರಾದ್ರೂ ಎಕ್ಸಿಟ್ ಆಗಿದ್ರೆ ಇಷ್ಟು ಗ್ರೋತ್ ಆಗ್ತಿರ್ಲಿಲ್ಲ ಅವರ ಪೋರ್ಟ್ಫೋಲಿಯೋ. ಇದು ಏನನ್ನ ತೋರಿಸ್ತಾ ಇದೆ? ಮಾರ್ಕೆಟ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಕಾಮನ್, ಕರೆಕ್ಷನ್ ಕಾಮನ್ ಅನ್ನೋದನ್ನ ತೋರಿಸ್ತಾ ಇದೆ. ನಾವು ಈಗ ಮಾತ್ರ ಅಲ್ಲ ಮಾರ್ಕೆಟ್ ಕರೆಕ್ಷನ್ ಅನ್ನ ನೋಡ್ತಾ ಇರೋದು, ಈ ಹಿಂದೆ ಕೂಡ ನಾವು ನೋಡಿದೀವಿ. 26 ವರ್ಷಗಳ ಡೇಟಾ ಅದನ್ನೇ ಹೇಳ್ತಾ ಇದೆ. ಡೆಸ್ಪೈಟ್ 20 to 30% ಕರೆಕ್ಷನ್, ಲಾಂಗ್ ಟರ್ಮ್ ಅಲ್ಲಿ ನಮ್ಮ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಈಗ ಮಾರ್ಕೆಟ್ ಬಿದ್ದಿರೋದೆಷ್ಟು? ಬೇರ್ಲಿ 15% ಅಥವಾ ಅದಕ್ಕಿಂತ ಒಳಗಡೆನೆ. ಇಂಡಿವಿಜುವಲ್ ಸ್ಟಾಕ್ ಗಳು ಖಂಡಿತ ಒಂದಷ್ಟು ಜಾಸ್ತಿ ಬಿದ್ದಿದ್ದಾವೆ, ಇಲ್ಲ ಅಂತ ಅಲ್ಲ. ಬಟ್ ಆ ಸ್ಟಾಕ್ ಗಳು ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿದ್ರೆ, ಆ ಕಂಪನಿಗಳ ಬಿಸ್ನೆಸ್ ಚೆನ್ನಾಗಿ ನಡೆದ್ರೆ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಅವು ಕೂಡ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ. ಜೊತೆಗೆ ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಇದಕ್ಕಿಂತ ಜಾಸ್ತಿ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡೇ ಇನ್ವೆಸ್ಟ್ ಮಾಡೋದು. ನಾವು ಇದಕ್ಕಿಂತ ಜಾಸ್ತಿ ಅಚೀವ್ ಮಾಡಿಲ್ಲ ಅಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಅಥವಾ ಇಂಡೆಕ್ಸ್ ಫಂಡ್ ಅಲ್ಲಿ ಹಾಕೋದು ಬೆಟರ್. ಸೊ ಡೆಸ್ಪೈಟ್ ಅಂಡರ್ ಪರ್ಫಾರ್ಮೆನ್ಸ್ ಮಾರ್ಕೆಟ್ಸ್ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಲಾಭವನ್ನ ಕೊಟ್ಟಿದ್ದಾವೆ. SIP ಮಾಡಿದವನಿಗೂ ಕೂಡ ಒಳ್ಳೆ ಲಾಭವನ್ನ ಕೊಟ್ಟಿದ್ದಾವೆ. ಲೋನ್ ಅಲ್ಲಿ ಬೈ ಮಾಡಿದವನು ಕೂಡ ಲಾಭವನ್ನ ಪಡೆದಿದ್ದಾನೆ. ಅನ್ಲಕ್ಕಿ ಇನ್ವೆಸ್ಟರ್ ಹೈ ನಲ್ಲಿ ಬೈ ಮಾಡಿದವನು ಕೂಡ ಲಾಭವನ್ನ ಪಡೆದಿದ್ದಾನೆ. ಹಾಗಾಗಿನೇ ನಾವಿಲ್ಲಿ ಲಕ್ಕಿಯೆಸ್ಟ್ ಇನ್ವೆಸ್ಟರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಪ್ರತಿ ಸಲ. ಬಟ್ ಲಕ್ ಅನ್ನ ಬೀಟ್ ಮಾಡ್ಬೇಕು ಅಂದ್ರೆ ಕನ್ಸಿಸ್ಟೆನ್ಸಿ ಬೇಕು. ಕನ್ಸಿಸ್ಟೆಂಟ್ ಆಗಿ ಏನ್ ಮಾಡಕ್ ಸಾಧ್ಯ? SIP ಮಾಡಕ್ ಸಾಧ್ಯ. ಸೊ ಕನ್ಸಿಸ್ಟೆನ್ಸಿ ಬೀಟ್ಸ್ ಲಕ್. ಇದಕ್ಕಾಗಿನೇ ಹೇಳೋದು, ಮಾರ್ಕೆಟ್ ಬಿದ್ದಾಗ ಆಕ್ಚುಲಿ ನಾವು ಇನ್ವೆಸ್ಟ್ಮೆಂಟ್ ಸ್ಟಾಪ್ ಮಾಡಬಾರ್ದು, ಡಬಲ್ ಮಾಡಬೇಕು. ಯಾಕಂದ್ರೆ ನೋಡಬಹುದು, ಎವ್ರಿ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಇನ್ವೆಸ್ಟೆಡ್ ಡ್ಯೂರಿಂಗ್ ಎ ಕರೆಕ್ಷನ್ ಬೈಸ್ ಮೋರ್ ಯೂನಿಟ್ಸ್ ಅಟ್ ಎ ಲೋಯರ್ ಪ್ರೈಸ್. ನಿಮ್ಗೆ ಜಾಸ್ತಿ ಯೂನಿಟ್ಸ್ ಅಲಾಟ್ ಆಗುತ್ತೆ ಕಡಿಮೆ ಪ್ರೈಸ್ ಅಲ್ಲಿ. ಅವರೇಜ್ ಕಾಸ್ಟ್ ಅನ್ನ ಇದು ಕಡಿಮೆ ಮಾಡುತ್ತೆ. ಒನ್ಸ್ ಮಾರ್ಕೆಟ್ ಅಲ್ಲಿ ರಿಕವರಿ ಶುರುವಾಯ್ತು ಅಂದ್ರೆ ಸಾಲಿಡ್ ಪರ್ಫಾರ್ಮೆನ್ಸ್ ನಮ್ಗೆ ಸಿಗುತ್ತೆ, ನಮ್ಮ ಲಾಭ ಜಾಸ್ತಿ ಆಗುತ್ತೆ. ಹಾಗೆ ಇನ್ನೂ ಒಂದು ಡೇಟಾ ಇದೆ. ಹೌ ಸ್ಟೇಯಿಂಗ್ ಇನ್ವೆಸ್ಟೆಡ್ ಇನ್ಕ್ರೀಸಸ್ ಯುವರ್ ಪ್ರಾಬಬಿಲಿಟಿ ಆಫ್ ಹ್ಯಾವಿಂಗ್ ಎ ಪ್ರಾಫಿಟ್. ಇನ್ವೆಸ್ಟೆಡ್ ಆಗಿದ್ರೆ ನಿಮ್ಮ ಪ್ರಾಬಬಿಲಿಟಿ ಎಷ್ಟಿರುತ್ತೆ ಪ್ರಾಫಿಟ್ ಅನ್ನ ಜಾಸ್ತಿ ಮಾಡೋದ್ರಲ್ಲಿ? ಇನ್ ಕೇಸ್ ನೀವು ಜಸ್ಟ್ 1 ಡೇ ಹೂಡಿಕೆ ಮಾಡ್ತೀರಿ ಅಂದ್ರೆ ನಿಮ್ಮ ಪ್ರಾಫಿಟ್ ಪ್ರಾಬಬಿಲಿಟಿ ಜಸ್ಟ್ 54%.
ಅಂದ್ರೆ 46% ಆಫ್ ದ ಟೈಮ್ ನೀವು ಮೊದಲನೇ ದಿನ ಲಾಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇನ್ನು ಇನ್ ಕೇಸ್ 5 ಟ್ರೇಡಿಂಗ್ ಡೇಸ್ ಅಂದ್ರೆ ಒಂದು ವಾರ ನೀವು ಇನ್ವೆಸ್ಟೆಡ್ ಆಗಿರ್ತೀರಿ ಅಂದ್ರೆ ನಿಮ್ಮ ಪ್ರಾಫಿಟ್ ನ ಪ್ರಾಬಬಿಲಿಟಿ 79%. ಇನ್ ಕೇಸ್ 1 ಮಂತ್ 22 ಟ್ರೇಡಿಂಗ್ ಡೇಸ್ 91% ಪ್ರಾಬಬಿಲಿಟಿ ಇರುತ್ತೆ. ಇನ್ ಕೇಸ್ 1 ಇಯರ್ ಆಗಿದ್ರೆ ಅಂದ್ರೆ 252 ಟ್ರೇಡಿಂಗ್ ಡೇಸ್ 98.65%, 98.6% ಆಫ್ ದ ಟೈಮ್ ನೀವು ಪ್ರಾಫಿಟ್ ಅಲ್ಲಿ ಇರುವಂತ ಚಾನ್ಸಸ್ ಇರುತ್ತೆ. ಇದು ಲಾಂಗ್ ಟರ್ಮ್ ಅಲ್ಲಿ ಇರುವಂತಹ ಬೆನಿಫಿಟ್. ಖಂಡಿತ ಶಾರ್ಟ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡಿರೋರಿಗೆ, ಎಸ್ಪೆಷಲಿ 2023-24 ಸಂದರ್ಭದಲ್ಲಿ ಮಾರ್ಕೆಟ್ ಗೆ ಎಂಟರ್ ಆದವ್ರಿಗೆ ಇದು ಫ್ರಸ್ಟ್ರೇಟಿಂಗ್ ಮಾರ್ಕೆಟ್. ಬಟ್ ಯಾರೆಲ್ಲ 2020-21 ಎಂಟರ್ ಆಗಿದ್ರು ಅವ್ರು ಈಗಲೂ ಕೂಡ ಮೋರ್ ದನ್ 100% ಲಾಭದಲ್ಲೇ ಇದ್ದಾರೆ ಅವರ ಪೋರ್ಟ್ಫೋಲಿಯೋ ಲೆವೆಲ್ ಅಲ್ಲಿ. ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಿ ಜಾಸ್ತಿನೇ ಇದೆ ಬಿಡಿ, ನನ್ನ ಪೋರ್ಟ್ಫೋಲಿಯೋದಲ್ಲಿ 1200-1300% ಲಾಭದಲ್ಲಿರುವಂತ ಸ್ಟಾಕ್ ಗಳಿದಾವೆ ಇಂಡಿವಿಜುವಲ್ ಸ್ಟಾಕ್ ಗಳು. ಬಟ್ ಓವರ್ ಆಲ್ ಪೋರ್ಟ್ಫೋಲಿಯೋ 100%, 150%, 200% ಲಾಭದಲ್ಲೇ ಇದೆ. ಈ ರೀತಿಯ ಚಾನ್ಸಸ್ ಜಾಸ್ತಿ ಇದೆ. ಸೊ ಯಾರು ಇತ್ತೀಚೆಗೆ ಮಾರ್ಕೆಟ್ ಎಂಟರ್ ಆಗಿದ್ರು, ಎಸ್ಪೆಷಲಿ ಅವರು ಅನ್ಲಕ್ಕಿಯಸ್ಟ್ ಇನ್ವೆಸ್ಟರ್ ಇಲ್ಲಿದಾರಲ್ಲ, ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ಬೈ ಮಾಡಿದ್ದಾರೆ, ಅವರುಗಳು ಸ್ವಲ್ಪ ಜಾಸ್ತಿ ಲಾಸ್ ಅನ್ನ ಕಂಡಿದ್ದಾರೆ. ಜೊತೆಗೆ ಪೋರ್ಟ್ಫೋಲಿಯೋಗಳು ನೆಗೆಟಿವ್ ಕೂಡ ಆಗಿರ್ಬೋದು. ಬಟ್ ಇದು ಜಸ್ಟ್ ಶಾರ್ಟ್ ಟರ್ಮ್ ಅಷ್ಟೇ. ಮಾರ್ಕೆಟ್ ಅಲ್ಲಿ ನೀವು ಒಂದು ಸೈಕಲ್ ಕಂಪ್ಲೀಟ್ ಮಾಡಬೇಕು ಅಂದ್ರೆ 4 to 5 ಇಯರ್ಸ್. ಒನ್ಸ್ ನೀವು 4 to 5 ಇಯರ್ಸ್ ಕಂಪ್ಲೀಟ್ ಮಾಡಿದ್ದೀರಿ ಅಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಕನ್ಸಿಸ್ಟೆಂಟ್ ಆಗಿ ಗ್ರೋ ಆಗ್ತಿದೆ ಅಂದ್ರೆ ಖಂಡಿತ ನೆಕ್ಸ್ಟ್ ನೆಗೆಟಿವ್ ಹೋಗುವಂತ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ. ಹಂಗ ನೆಗೆಟಿವ್ ಹೋಗ್ಬೇಕು ಅಂದ್ರೆ ಯಾವ್ದಾದ್ರು ಬ್ಲಾಕ್ ಸ್ವಾನ್ ಇವೆಂಟ್ ಆಗ್ಬೇಕು. ಬ್ಲಾಕ್ ಸ್ವಾನ್ ಇವೆಂಟ್ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಮಾರ್ಕೆಟ್ ಇವೆಂಟ್. ಫಾರ್ ಎಕ್ಸಾಂಪಲ್ ಕೋವಿಡ್-19 ಯಾರಾದ್ರೂ ಎಕ್ಸ್ಪೆಕ್ಟ್ ಮಾಡಿದ್ರ? ಅನ್ಎಕ್ಸ್ಪೆಕ್ಟೆಡ್. ಇನ್ ಕೇಸ್ World War III ಸ್ಟಾರ್ಟ್ ಆಯ್ತು, ಅದು ಕೂಡ ಅನ್ಎಕ್ಸ್ಪೆಕ್ಟೆಡ್. ಸೊ ಈ ತರದ ಬ್ಲಾಕ್ ಸ್ವಾನ್ ಇವೆಂಟ್ಸ್ ಆಗ್ಬೇಕು, ಆಗ ದೊಡ್ಡ ಕರೆಕ್ಷನ್ ಆಗ್ಬೋದು. ಜೊತೆಗೆ ನೀವು 4-5 ವರ್ಷ ಆಗಿದ್ರು, 7-8 ವರ್ಷ ಆಗಿದ್ರು ಕೂಡ ನಿಮ್ಮ ಪೋರ್ಟ್ಫೋಲಿಯೋ ಕೂಡ ನೆಗೆಟಿವ್ ಗೆ ಬರಬಹುದು. ಅಂತಹ ಪ್ರಾಬಬಿಲಿಟಿ ಇರುತ್ತೆ ಕೆಲವು ಸಲ, ಬಟ್ ನಾಟ್ ಆಲ್ವೇಸ್. ಸೊ ಇದನ್ನ ನೋಡಿದ್ರೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು. ನಿಮಗೂ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಯಾಕೆ ಈ ರೀತಿಯ ವಿಡಿಯೋಗಳನ್ನ ಕವರ್ ಮಾಡ್ತೀವಿ ಅಂದ್ರೆ, ಫ್ರಸ್ಟ್ರೇಷನ್ ನೋಡ್ತಾ ಇರ್ತೀವಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ, ಆ ಫ್ರಸ್ಟ್ರೇಷನ್ ಕಡಿಮೆ ಆಗ್ಲಿ. ಜೊತೆಗೆ ಫ್ರಸ್ಟ್ರೇಟ್ ಆಗಿರೋರಿಗೆ ನಾವು ಖಂಡಿತ ಕಡಿಮೆ ಮಾಡಕ್ಕಂತೂ ಆಗೋದಿಲ್ಲ. ಅವ್ರು ಆಲ್ರೆಡಿ ಆಗೋಗಿದ್ದಾರೆ. ಮಾರ್ಕೆಟ್ ಸರಿ ಇಲ್ಲ ಅನ್ನೋದು, ಮಾರ್ಕೆಟ್ ನ ಬೈಯೋದು, ಟ್ರಂಪ್ ನ ಬೈಯೋದು, ನನ್ನನ್ನು ಕೂಡ ಬೈತಿರ್ತಾರೆ. ಇಟ್ಸ್ ಓಕೆ, ನನ್ಗೇನೇನು ಅನ್ಸೋದಿಲ್ಲ. ಯಾಕೆಂತಂದ್ರೆ ಅವ್ರಿಗೆ ಬೇರೆ ದಾರಿ ಇಲ್ವಲ್ಲ, ಯಾರನ್ನಾದ್ರೂ ಒಬ್ರನ್ನ ಬೈಬೇಕು, ಬೈತಿರ್ತಾರ ಅಷ್ಟೇ. ಫ್ರಸ್ಟ್ರೇಷನ್ ಅನ್ನ ಹೊರಗೆ ಹಾಕ್ಬೇಕು. ಹಾಕ್ಲಿ, ಅಟ್ಲೀಸ್ಟ್ ಆಗಾದ್ರೂ ಅವರು ಸ್ವಲ್ಪ ಫ್ರೀ ಆಗ್ಬೋದೇನೋ. ಹಾಗೇನು ಲಂಪ್ ಸಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ನಾವು ನೋಡೋದಾದ್ರೆ ನೋಡಬಹುದು, ಇಫ್ ಯುವರ್ ಇನ್ವೆಸ್ಟ್ಮೆಂಟ್ ಆರಿಜಿನ್ ಈಸ್ ಎನಿಥಿಂಗ್ ಲೆಸ್ ದನ್ 4 years, ಲಂಪ್ ಸಮ್ ಇನ್ವೆಸ್ಟ್ಮೆಂಟ್ ಇಸ್ ನಾಟ್ ರೆಕಮೆಂಡೆಡ್ ಫಾರ್ ಯು. ಅಂದ್ರೆ ಇನ್ ಕೇಸ್ ನೀವು 4 years ಒಳಗಡೆನೆ ತೆಗಿತೀರಿ ಅಂದ್ರೆ ಅಂತವ್ರು ಖಂಡಿತ ಲಂಪ್ ಸಮ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಾರದು. ಇನ್ ಕೇಸ್ 4 years ಗಿಂತ ಜಾಸ್ತಿ ಹೋಲ್ಡ್ ಮಾಡಕ್ಕೆ ರೆಡಿ ಇದ್ದೀರಿ ಅಂದ್ರೆ ಆಗ ನೀವು ಕನ್ಸಿಡರ್ ಮಾಡಬಹುದು. ಜೊತೆಗೆ ರಿಯಲ್ ರಿಸ್ಕ್ ಏನಪ್ಪಾ ಅಂತಂದ್ರೆ ಬಿಹೇವಿಯರಲ್, ನಾಟ್ ಮ್ಯಾಥಮೆಟಿಕಲ್. ಬಹಳ ಇಂಪಾರ್ಟೆಂಟ್ ಆಗಿರುವಂತ ಸ್ಟೇಟ್ಮೆಂಟ್ ಅಥವಾ ವಾಕ್ಯ ಇದು. ಯಾಕೆಂದ್ರೆ ಮಾರ್ಕೆಟ್ ಹೆಂಗೆ ಅಂತಂದ್ರೆ 80% ನಿಮ್ಮ ಬಿಹೇವಿಯರ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಇನ್ನ 20% ಮಾತ್ರ ಫಂಡಮೆಂಟಲ್ಸ್. ಮೋಸ್ಟ್ ಆಫ್ ದ ಟೈಮ್ ನಮ್ಮ ಬಿಹೇವಿಯರ್ಸ್ ಇಂದ ನಾವು ಲಾಸ್ ಮಾಡ್ಕೊಂಡಿರ್ತೀವಿ, ಮಾರ್ಕೆಟ್ ಇಂದ ಅಲ್ಲ. ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರುತ್ತೆ, ಬಟ್ ನಾವು ನಮ್ಮ ಎಮೋಷನ್ ಕಂಟ್ರೋಲ್ ಮಾಡ್ಕೊಳಕ್ ಆಗೋದಿಲ್ಲ. ಫೋಮೋಗಳಿಗಾಗಿ ಬೈ ಮಾಡೋದಾಗ್ಲಿ ಅಥವಾ ಪಾನಿಕ್ಗಳಿಗಾಗಿ ಸೆಲ್ ಮಾಡೋದಾಗ್ಲಿ ಮಾಡ್ತೀವಲ್ಲ, ಇದರಿಂದನೇ ಮೋಸ್ಟ್ ಆಫ್ ದ ಟೈಮ್ ನಾವು ಹಣವನ್ನ ಕಳ್ಕೊಳ್ಳೋದು. ಹಾಗಾಗಿ ಮೈಂಡ್ ಸೆಟ್ ಬಹಳ ಇಂಪಾರ್ಟೆಂಟ್. ನಾವು ಅದಕ್ಕಾಗಿನೇ ನಮ್ಮ ಹೊಸ ಪ್ರಯತ್ನ ಏನಿದೆ MS ಎಜುಕೇಶನ್, ಅದರಲ್ಲಿ ರಿವೈರಿಂಗ್ ಯುವರ್ ಮೈಂಡ್ ಸೆಟ್ ಅಂತ ಇಟ್ಟಿದೀವಿ ಟ್ಯಾಗ್ ಲೈನ್ ಅನ್ನ. ಯಾಕಂದ್ರೆ ಮೊದಲು ಮೈಂಡ್ ಸೆಟ್ ಬಿಲ್ಡ್ ಮಾಡಬೇಕು. ಯಾಕಂದ್ರೆ ರಿಯಲ್ ರಿಸ್ಕ್ ಇರೋದೇ ಇಲ್ಲಿ. ನಿಮ್ಮ ಬಿಹೇವಿಯರಲ್ ರಿಸ್ಕ್ ಅನ್ನ ಕಡಿಮೆ ಮಾಡ್ಕೊಂಡ್ರೆ ಅಬ್ವಿಯಸ್ಲಿ ಮಾರ್ಕೆಟ್ ಅಲ್ಲಿ ಲಾಭ ಗಳಿಸುವಂತ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ಹಾಗಾಗಿ ಅದನ್ನ ಬದಲಾಯಿಸಬೇಕು, ಅದೇ ನಮ್ಮ ಗುರಿ. ಹಾಗಾಗಿ ಆ ಗುರಿಯನ್ನ ಇಟ್ಕೊಂಡು ಬರ್ತಿದ್ವಿ. ಸೂನರ್ ಅನೌನ್ಸ್ಮೆಂಟ್ ಮಾಡ್ತೀವಿ ಇನ್ನು ಡೀಟೇಲ್ ಆಗಿ. ನೋಡಬಹುದು, ದ ಡೇಟಾ ಮೇಕ್ಸ್ ಒನ್ ಥಿಂಗ್ ಅನ್ಮಿಸ್ಟೇಕಬಲಿ ಕ್ಲಿಯರ್, the investor who suffered permanent damage were not those who stayed in the market through a crash. They were the ones who left and missed the recovery. ಮಾರ್ಕೆಟ್ ಅಲ್ಲಿ ಸ್ಟೇ ಆಗ್ತಾರಲ್ಲ, ಇನ್ವೆಸ್ಟೆಡ್ ಆಗಿರ್ತಾರಲ್ಲ, ಅವರೆಲ್ಲ ಇಲ್ಲಿ ಸಫರ್ ಆಗಿರೋದು ಅಥವಾ ಲಾಸ್ ಅನ್ನ ಜಾಸ್ತಿ ಮಾಡ್ಕೊಂಡಿರೋದು. ಯಾರು ಮಾರ್ಕೆಟ್ ನ ಬಿಟ್ಟು ಹೋದ್ರು, ಜೊತೆಗೆ ರಿಕವರಿಯನ್ನ ಮಿಸ್ ಮಾಡ್ಕೊಂಡ್ರು ಇವರುಗಳು. ಇನ್ ಕೇಸ್ ನೀವು ಮಾರ್ಕೆಟ್ ಈಗ ಬಿಟ್ಟೋಗಿ ರಿಕವರಿ ಆಗೋ ಸಂದರ್ಭಕ್ಕೆ ಏನಾದ್ರು ಎಂಟರ್ ಆಗ್ಬಿಟ್ರೆ ನೀವು ಲಕ್ಕಿಯೆಸ್ಟ್ ಇನ್ವೆಸ್ಟರ್. ರಿಕವರ್ ಆದ್ಮೇಲೆ ಹೈಯಲ್ಲಿ ಏನಾದ್ರು ಇನ್ವೆಸ್ಟ್ ಮಾಡಿದ್ರೆ ಅಥವಾ ಮಾರ್ಕೆಟ್ಗೆ ಎಂಟರ್ ಆದ್ರೆ ನೀವು ಅನ್ಲಕ್ಕಿಯೆಸ್ಟ್ ಇನ್ವೆಸ್ಟರ್. ಹಾಗೆ ಇಂತ ಬ್ಯಾಡ್ ಸಂದರ್ಭದಲ್ಲೂ ಇನ್ವೆಸ್ಟೆಡ್ ಆಗಿದ್ರೆ ಖಂಡಿತ ನೀವು ಜಾಸ್ತಿ ಲಾಭ ಗಳಿಸುವಂತ ಅವಕಾಶಗಳಿರುತ್ತೆ, ಅದಕ್ಕೆ ಅರ್ಹರಾಗಿರ್ತೀರಿ. ಜೊತೆಗೆ ನೀವು ಕನ್ಸಿಸ್ಟೆಂಟ್ ಇನ್ವೆಸ್ಟರ್. ಹಾಗೆ ಯಾರಾದ್ರೂ ಬಿದ್ದಾಗ ನಿಮ್ಮ ಹೂಡಿಕೆಯನ್ನ ಡಬಲ್ ಮಾಡ್ತಾ ಹೋದ್ರೆ ನೀವು ಕೂಡ ಲಕ್ಕಿಯೆಸ್ಟ್ ಇನ್ವೆಸ್ಟರ್. ಪ್ರಾಬಬಿಲಿಟಿ ಜಾಸ್ತಿ ಆಗ್ತಾನೆ ಹೋಗುತ್ತೆ ಹೆಚ್ಚಿಗೆ ಲಾಭವನ್ನ ಪಡ್ಕೊಳ್ಳೋದು. ಸೊ ಚಾಯ್ಸ್ ಈಸ್ ಯುವರ್ಸ್. ನಿಮ್ಮ ಬಿಹೇವಿಯರಲ್ ರಿಸ್ಕ್ ಅನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಇನ್ವೆಸ್ಟೆಡ್ ಆಗಿರ್ತೀರಾ, ಲಕ್ಕಿಯೆಸ್ಟ್ ಇನ್ವೆಸ್ಟರ್ ಆಗ್ತೀರಾ, ಅನ್ಲಕ್ಕಿಯೆಸ್ಟ್ ಆಗ್ತೀರಾ, ಎಲ್ಲ ನಿಮ್ಮ ಕೈಯಲ್ಲೇ ಇದೆ. ಚಾಯ್ಸ್ ಈಸ್ ಯುವರ್ಸ್. ಈ ಒಂದು ಡೇಟಾ ನೋಡಿದ್ಮೇಲೆ ನಿಮ್ಗೆ ಏನ್ ಅನಿಸ್ತು ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಸಹ ತಿಳ್ಕೊಳ್ತೀನಿ ನಿಮ್ಮ ಅಭಿಪ್ರಾಯ ಏನು ಅಂತ. ಸರಿಗಳಿರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.